ರೈತ ವಿರೋಧಿ ಮತ್ತು ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ಹಿಂಪಡೆಯಲು ಒತ್ತಾಯ. ಜುಲೈ 9ರಂದು ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿದ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ, TUCI ಮತ್ತು ಕರ್ನಾಟಕ ರೈತ ಸಂಘ KRS ತಾಲೂಕಾ ಸಮಿತಿ ಸಿಂಧನೂರು ವತಿಯಿಂದ ಜಂಟಿ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಕಾರ್ಮಿಕ ವಿರೋಧಿ ಮತ್ತು ರೈತ ವಿರೋಧಿ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕು ಎಂದು ತಹಸೀಲ್ದಾರ್ ಸಿಂಧನೂರು ಅವರ ಮುಖಾಂತರ ಘನವೆತ್ತ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರವು ಕಾರ್ಮಿಕ ವಿರೋಧಿ 4 ಕಾಯ್ದೆಗಳನ್ನು ಜಾರಿಗೆ ತರಲು ಹೊರಟಿದ್ದವು. ಇವುಗಳ ಜಾರಿಯಿಂದ ಕಾರ್ಮಿಕರ ಬದುಕು ದುರ್ಬಲಗೊಳ್ಳಲಿದೆ. ಕಾರ್ಪೊರೇಟರ್ ಕಂಪನಿಗಳ ಲೂಟಿಗೆ ರತ್ನಗಂಬಳಿ ಹಾಸಿದಂತಾಗುತ್ತದೆ. ಈ ಶ್ರಮ ವಿರೋಧಿ ಕಾಯ್ದೆಗಳನ್ನು TUCI ಹಾಗೂ KRS ಸಂಘಟನೆಗಳು ಬಲವಾಗಿ ಖಂಡಿಸುತ್ತವೆ. ಕೇಂದ್ರ ಸರ್ಕಾರವು ಜಾರಿ ಮಾಡಲು ಹೊರಟಿರುವ 4 ಲೇಬರ್ ಕೋಡ್ಗಳು ಜಾರಿಗೆ ಸಂಘಟಿತ ಕ್ಷೇತ್ರದ 70% ಕಾರ್ಮಿಕರಿಗೆ ಭದ್ರತಾ ಕಾಯ್ದೆಗಳು ಅನ್ವಯವಾಗುವುದಿಲ್ಲ. ಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗಿಂತಲೂ ಸಾಮಾಜಿಕ ಭದ್ರತೆ ಹೆಸರಿನಲ್ಲಿ ಒಣಗಿದ ತುಟಿಗೆ ತುಪ್ಪ ಸವರುವುದು ಬಿಟ್ಟರೆ ಬೇರೆ ಯಾವುದೇ ಹಕ್ಕುಗಳಿರುವುದಿಲ್ಲ. ಹೀಗಾಗಿ ಕಾರ್ಮಿಕ ಸಂಘಟನೆಗಳು ಜಂಟಿ ಸಮಿತಿಯಾದ TUCI ಮತ್ತು ರೈತ ಸಂಘಟನೆಗಳ ಐಕ್ಯ ವೇದಿಕೆಯ ಜುಲೈ 9ರಂದು ದೇಶವ್ಯಾಪಿ ಸಾರ್ವತ್ರಿಕ ಮುಷ್ಕರ ನಡೆಸಲು ಕರೆ ನೀಡಿದ್ದು, ಈ ಹಕ್ಕೊತ್ತಾಯಗಳು ಒಪ್ಪದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಳ್ಳಲಾಗುವುದು ಅನಿವಾರ್ಯವಾಗಿದೆ. ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹೊರಟಿರುವ 4 ಲೇಬರ್ ಕೋಡ್ಗಳನ್ನು ಈ ಕೂಡಲೇ ಹಿಂಪಡೆಯಬೇಕು ಎಂದು ಸಂಘಟನೆಗಳು ಆಗ್ರಹವಾಗಿದೆ. ಕೊಟ್ಟಿರುವಂತಹ ಮುಷ್ಕರದ ಭಾಗವಾಗಿ ಇಂದು ಸಿಂಧನೂರಿನಲ್ಲಿ ನಾವು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ, TUCI ಹಾಗೂ ಕರ್ನಾಟಕ ರೈತ ಸಂಘ KRS ಸಂಪೂರ್ಣವಾಗಿ ಬೆಂಬಲವನ್ನು ಘೋಷಣೆ ಮಾಡೋದ್ರ ಜೊತೆಗೆ ಇವತ್ತೇನು ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಕಾನೂನುಗಳನ್ನು ಮತ್ತು ರೈತ ವಿರೋಧಿ ಕಾನೂನುಗಳನ್ನು ಜಾರಿ ಮಾಡೋದ್ರ ಮೂಲಕ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳಿಗೆ ಮತ್ತು ಈ ದೇಶದ ಅತ್ಯುನ್ನತ ಶ್ರೀಮಂತರಾಗಿರ್ತಕ್ಕಂಥ ಮತ್ತು ಕಾರ್ಪೊರೇಟ್ ಕಂಪನಿಗಳ ಮಾಲೀಕರಾಗಿರ್ತಕ್ಕಂಥ ಎಲ್ಲ ಅಂಬಾನಿಯವರಿಗೆ ಅನುಕೂಲ ಕಲ್ಪಿಸಿಕೊಡುವಂಥ ಈ ಒಂದು ಕಾನೂನುಗಳನ್ನು ಜಾರಿ ಮಾಡ್ತಾ ಇದ್ದಾರೆ. ರೈತ ವಿರೋಧಿ ಕಾನೂನು ತರುವ ಮೂಲಕ ಇವತ್ತೊಂದು ದೇಶ ಮಟ್ಟದಲ್ಲಿ ಕೃಷಿ ಪದ್ಧತಿಯನ್ನು ಅತ್ಯಂತ ಕೆಲಸ ನಡೆದಿದೆ ಮತ್ತು ಕಾರ್ಮಿಕರನ್ನು ಸಂಪೂರ್ಣವಾಗಿ ಶೋಷಣೆ ಮಾಡ್ತಿದ್ದಾರೆ. ಏನು ಕಾರ್ಮಿಕರ ಪರವಾಗಿರ್ತಕ್ಕಂಥ 40 ಕಾಯ್ದೆಗಳನ್ನು 4 ಕೋಡ್ ಬಿಲ್ಗಳಾಗಿ ಇವತ್ತು ಕೇಂದ್ರ ಸರ್ಕಾರ ಮಾಡಿಟ್ಟಿದೆ. ಇವತ್ತು ಕಾರ್ಮಿಕರು ದಿನದ 8 ತಾಸುಗಳವರೆಗೆ ದುಡಿಯುವ ಅವಧಿಯನ್ನು 10 ತಾಸುಗಳವರೆಗೆ ವಿಸ್ತರಿಸಿ ಸಂಪೂರ್ಣವಾಗಿ ಅವರ ಶ್ರಮವನ್ನು ಕಡಿಯುವ ಕೆಲಸ ಮಾಡ್ತಾ ಇದೆ. ಇವತ್ತು ಸಂಪೂರ್ಣವಾಗಿ ಇವತ್ತು ಕರ್ನಾಟಕ ರೈತ ಸಂಘ ಆಯಿತು ಮತ್ತು ನಮ್ಮ ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ, TUCI ಇವರು ದೇಶ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಈ ಮುಷ್ಕರಕ್ಕೆ ಸಂಪೂರ್ಣವಾಗಿ ಬೆಂಬಲ ಘೋಷಣೆ ಮಾಡ್ತಾ ಇದ್ದೀವಿ. ಇವತ್ತು ರೈತ ಮತ್ತು ಕಾರ್ಮಿಕರು ಸಂಪೂರ್ಣವಾಗಿ ಇವತ್ತು ದೇಶ ಮಟ್ಟದಲ್ಲಿ ಏನು ನಮ್ಮ ದೇಶ ಅಭಿವೃದ್ಧಿ ಹೊಂದುತ್ತಾ ಇದೆ ಅಂತ ಹೇಳ್ತಾ ಸರ್ಕಾರ, ಇವತ್ತು ದೇಶ ಅಭಿವೃದ್ಧಿ ಹೊಂದುತ್ತಾ ಇಲ್ಲ. ಇವತ್ತು ಅತ್ಯುನ್ನತವಾಗಿ ಸಂಪೂರ್ಣ ಕಡು ಬಡತನದಲ್ಲಿ ಒಂದು ಶಿಕ್ಷೆಯನ್ನು ಎತ್ತುವಂಥ ಪರಿಸ್ಥಿತಿಯನ್ನು ಕೇಂದ್ರ ಸರ್ಕಾರ ತಂದಿದೆ. ಯಾಕಂದರೆ ಇವತ್ತು ಕಾರ್ಮಿಕರಿಗೆ ಅನುಕೂಲವಾದಂಥ ಕಾಯ್ದೆಗಳನ್ನು ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿಗಳ ಪರವಾಗಿ ಮತ್ತು ಕಂಪನಿಗಳನ್ನು ರತ್ನಗಂಬಳಿ ಹಾಕುವ ಮೂಲಕ ದೇಶದಲ್ಲಿ ಸ್ವಾಗತ ಮಾಡಿ ಬಂಡವಾಳ ಹೂಡಿಕೆ ಮಾಡಿ ದೇಶದ ನೆಲ ಜಲ ಸಂಪತ್ತನ್ನು ಸಂಪೂರ್ಣವಾಗಿ ಹೊರದೇಶಕ್ಕೆ ಮಾರುವ ಹಂತದಲ್ಲಿ ನಮ್ಮ ಭಾರತ ದೇಶ ತಲುಪಿದೆ. ಇವತ್ತು ಈ ಪರಿಸ್ಥಿತಿ ಕಾರಣವಾಗಿರ್ತಕ್ಕಂಥ ಕೇಂದ್ರ ಸರ್ಕಾರದ ವಿರುದ್ಧ ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಟ್ರೇಡ್ ಯೂನಿಯನ್ ಸೆಂಟರ್ ಆಫ್ ಇಂಡಿಯಾ ಈ ಸಂದರ್ಭದಲ್ಲಿ TUCI ಜಿಲ್ಲಾಧ್ಯಕ್ಷ BN ಯಾರದಿಹಾಳ್, KRS ಜಿಲ್ಲಾ ಕಾರ್ಯದರ್ಶಿ ಚಿಟ್ಟಿಬಾಬು ಬುದ್ದಿವಾಳ ಕ್ಯಾಂಪ್, KRS ತಾಲೂಕು ಅಧ್ಯಕ್ಷರು ರಮೇಶ್ ಪಾಟೀಲ್ ಬೆರ್ಗಿ, ಜಿಲ್ಲಾ ಉಪಾಧ್ಯಕ್ಷರಾದ ಅಮೀನ್ ಸಾಬ್ ನದಾಫ್, ವಲೀಮಾ, CPI ML ಮಾಸ್ ಲೈನ್ ಕಾರ್ಯದರ್ಶಿ M ಗಂಗಾಧರ್, ತಿಮೋತಿ, ಮೇಘರಾಜ್ ನಾಯಕ್, M ಯಾಸೀನ್, ವೆಂಕಟೇಶ್ ಉದ್ಬಾಳೆ, ಅಂಕಪ್ಪ, ಬಾಲಾಜಿ, ಶರಣಬಸವ, ಉಮೇಶ್, ಮರಿಯಮ್ಮ, ಬಸಾಪುರ್, ಕಾಳಮ್ಮ, ಸಂಗೀತಾ, ಮುತ್ತಮ್ಮ, ಗಂಗಮ್ಮ, ದುರ್ಗಮ್ಮ, ಮೌನಮ್ಮ, ದುರ್ಗಪ್ಪ, ಹುಲ್ಗಪ್ಪ, ನೀರ್ಪಾದಿ, 7 ಮೈಲಿ ಕ್ಯಾಂಪ್, ಬಸಪ್ಪ ಕಡೂರು, ಶಾಮಿದ್, ವಲಿ ಹುಸೇನ್ ಸಾಬ್ ಇನ್ನು ಮುಂತಾದವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಾಸುರಾಜ್ ಬುಕ್ಕನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು.
Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.